ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ವಾವಲಂಬಿ ಸಾರಥಿ ಯೋಜನೆ ಈಗ ದೊಡ್ಡ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ವಿಧಾನಸೌಧದ ಮುಂದೆ ಅದ್ದೂರಿಯಾಗಿ ಚಾಲನೆ ನೀಡಿದ ಯೋಜನೆ ಕೇವಲ ಫೋಟೋ ಶೂಟ್ಗೆ ಸೀಮಿತವಾಯಿತೆ. ಫಲಾನುಭವಿಗಳಿಗೆ ನೀಡಿದ ಕಾರಿನ ಕೀಗಳು ಮರಳಿ ಪಡೆದಿದ್ದಕ್ಕೆ ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮಾರ್ಚ್ 26ರಂದು ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಸಂಭ್ರಮದ ವಾತಾವರಣವಿತ್ತು. ಹಿಂದುಳಿದ SC ST ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಯುವಕರಿಗೆ ಸರ್ಕಾರ ಘೋಷಿಸಿದ ಸ್ವಾವಲಂಬಿ ಸಾರಥಿ ಯೋಜನೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ದರು. ಸಾಂಕೇತಿಕವಾಗಿ 150ಕ್ಕೂ ಹೆಚ್ಚು ಜನರಿಗೆ ಕಾರಿನ ಕೀಗಳನ್ನು ಹಸ್ತಾಂತರಿಸಲಾಗಿತ್ತು. ಆದರೆ ಈ ಸಂಭ್ರಮ ಕೆಲವೇ ಗಂಟೆಗಳಲ್ಲಿ ನಿರಾಸೆಯಾಗಿ ಬದಲಾಯಿತು. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ವಿತರಿಸಲಾದ ಕಾರುಗಳು ಫಲಾನುಭವಿಗಳ ಕೈ ಸೇರುವ ಬದಲು ಮತ್ತೆ ಶೋರೂಮ್ನ ಹಾದಿ ಹಿಡಿದವು. ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ST ST ವರ್ಗಕ್ಕೆ 75% ಸಬ್ಸಿಡಿ ಅಥವಾ ಗರಿಷ್ಠ 4 ಲಕ್ಷ ನೆರವು, OBC ಮತ್ತು ಅಲ್ಪಸಂಖ್ಯಾತರಿಗೆ 50% ಸಬ್ಸಿಡಿ ಅಥವಾ ಗರಿಷ್ಠ 3 ಲಕ್ಷ ನೆರವು ನೀಡುವ ಉದ್ದೇಶದಿಂದ 209 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 6,900 ಫಲಾನುಭವಿಗಳಿಗೆ ವಾಹನ ವಿತರಣೆ ಮಾಡುವ ಗುರಿಯನ್ನು ಸರ್ಕಾರ ಸಿದ್ಧಪಡಿಸಿತ್ತು. ಆದರೆ ಕಾರುಗಳು ಫಲಾನುಭವಿಗಳ ಕೈ ಸೇರುವ ಬದಲು ಮತ್ತೆ ಶೋರೂಮ್ಗಳ ಹಾದಿ ಹಿಡಿದಿರುವುದರಿಂದ ಸರ್ಕಾರದ ನಡೆಗೆ ಕುರಿತು ಆಕ್ರೋಶ ವ್ಯಕ್ತವಾಗಿದೆ. ಈ ಬೆಳವಣಿಗೆಯನ್ನು ಅಸ್ತ್ರ ಮಾಡಿಕೊಂಡಿರುವ ವಿರೋಧ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಕೇವಲ ಪ್ರಚಾರಕ್ಕಾಗಿ ಇಂತಹ ನಾಟಕ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸುತ್ತಿದೆ. ಬಜೆಟ್ನಲ್ಲಿ ಘೋಷಿಸಿ 1 ವರ್ಷ ಕಳೆದರೂ ಹಣ ಬಿಡುಗಡೆ ಮಾಡದೆ ಕೇವಲ ಫೋಟೋ ಶೂಟ್ಗಾಗಿ ಬಡ ಚಾಲಕರ ಭಾವನೆಗಳೊಂದಿಗೆ ಆಟವಾಡಲಾಗುತ್ತಿದೆ ಎಂದು ವಿಪಕ್ಷಗಳು ಟೀಕೆ ಮಾಡುತ್ತಿವೆ. ಈ ಆರೋಪಗಳಿಗೆ ಉತ್ತರಿಸಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿ ಇದೊಂದು ಕೇವಲ ಸಾಂಕೇತಿಕ ಕಾರ್ಯಕ್ರಮ ಎಂದಿದ್ದಾರೆ. ಮುಖ್ಯಮಂತ್ರಿ ಸಮಯ ಸಿಕ್ಕಿದ್ದರಿಂದ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಲಾಯಿತು. ಫಲಾನುಭವಿಗಳ ಪಟ್ಟಿ ಸಿದ್ಧವಿದ್ದು ಇನ್ನು ಕೆಲವೇ ದಿನಗಳಲ್ಲಿ DBT ಮೂಲಕ ಹಣ ವರ್ಗಾವಣೆಯಾಗಿ ಎಲ್ಲರಿಗೂ ವಾಹನ ಸಿಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಯೋಜನೆ ಒಳ್ಳೆಯದೇ ಆದರೂ ಅನುಷ್ಠಾನದಲ್ಲಿ ಆಗುತ್ತಿರುವ ಎಡವಟ್ಟುಗಳು ಮತ್ತು ವಿಳಂಬವು ಫಲಾನುಭವಿಗಳಲ್ಲಿ ಆತಂಕ ಮೂಡಿಸುವುದಂತೂ ನಿಜ. ಸಚಿವರು ಹೇಳಿದಂತೆ ಇನ್ನು ಕೆಲವೇ ದಿನಗಳಲ್ಲಿ ಈ ಸ್ವಾವಲಂಬಿ ಸಾರಥಿಗಳು ರಸ್ತೆಗೆ ಇಳಿಯುತ್ತಾರಾ ಅಥವಾ ಇದು ಕೇವಲ ಕಾಗದ ಮೇಲಿನ ಯೋಜನೆಯಾಗಿ ಉಳಿಯುತ್ತಾ ಎಂದು ಕಾದು ನೋಡಬೇಕಿದೆ.